ಇದ್ದಾರೆ. ಬನ್ನಿ, ಯಾರವರು? ನಾವಾ ತಾಯಿ ಚಂದ್ರಕಾಂತನ ಕಂಪ್ನಿಯವ್ರವ. ಹಣ್ಣುಕಾಯಿ ಇಟ್ಟು ಕನ್ಯಾ ನೋಡಕ್ ಬಂದೀವಿ. ಅಣ್ಣವ್ರು ಕರ್ಕೊಂಡು ಸಟ್ ನನಗೆ ಹೊರಗೆ ಬರವ. ಓ, ಎಲ್ರಿಗೂ ನಮಸ್ಕಾರ. ಬನ್ನಿ, ಕುಳಿತುಕೊಳ್ಳಿ. ದೊಡ್ಡಣ್ಣ ಈಗಲೇ ಬರ್ತಾನೆ. ಭದ್ರಣ್ಣ ಒಳಗಡೆ ಇದ್ದಾನೆ. ಸಂತೋಷ. ಅಪ್ಸರೆಯಂತೆ ಅರಗಿನ ಹೆಣ್ಣು ನನ್ನ ಮನೆಯ ಶುಚಿಯಾಗಿ ಬರುತ್ತಾಳೆಂದರೆ ನನಗಿಂದು ಅಪರೂಪವೇ ಸರಿ. ಅಂತೂ ನಿಮ್ಮ ತಮ್ಮನ ಭಾಗ್ಯವೋ ಭಾಗ್ಯ. ಕುಳಿತುಕೊಳ್ಳಿ. ನಿಲ್ಲಿರಿ. ನಮ್ಮ ಮನೆಗೆ ಬಂದು ನಮ್ಮ ಎದುರಿಗೆ ಕುಳಿತುಕೊಳ್ಳಲು ನಿಮಗೆ ಅವಕಾಶವಿಲ್ಲ. ಅಣ್ಣ, ನನಗೆ ಹಣ್ಣು ಕಾಯಿ ಉಡಿ ತುಂಬಿ ಕನ್ಯೆ ನೋಡಲು ಬಂದಿದ್ದಾರೆ. ಏನ್ ಮಾತನಾಡುತ್ತಿರುವೆ ನೀನು? ಹಣ್ಣು ಕಾಯಿ ಇಟ್ಟು ಕನ್ಯಾ ನೋಡಲು ಬಂದಿಲ್ಲ ಮಾತಂಗಿ. ಇವರು ನಿನ್ನ ಹಣವನ್ನು ನೋಡಲು ಬಂದಿದ್ದಾರೆ. ಹೇ ಲಕ್ಷ್ಮೀಕಾಂತ್, ಪ್ರಾರಂಭಕ್ಕಿಂತ ಮುಂಚೆ ಏನಿದು ಅಪಕ್ಷಕನು? ಜಮೀನ್ದಾರೇ, ನಮ್ಮನ್ನು ಇಲ್ಲಿ ಬರಲಿಕ್ಕೆ ಹೇಳಿ ಈ ತರ ಇವನಿಂದ ಮಾತಾಡ್ಸೋದು ತರವಲ್ಲ. ಹುಚ್ಚು ಹುಡುಗ ಮಾತಾಡೈತಿ. ಇರ್ಲಿ ಸ್ವಲ್ಪ ಕೈ ಬಿಟ್ಬಿಡ್ರಿ ಹೋಲಿ. ಲೇ ತಿರುಪತಿ, ಮೊದಲು ನೀನು ಎಚ್ಚರದಿಂದ ಅರಿತುಕೊಂಡು ಮಾತನಾಡುವುದನ್ನು ಕಲಿತುಕೋ ಮಗನೇ. ಇಲ್ಲವಾದ್ರೆ ಇದೇ ಕೊಡಲಿಯಿಂದ ನಿನ್ನ ದೇಹವನ್ನು ನುಚ್ಚು ನೂರು ಮಾಡಿಬಿಡ್ತೀನಿ. ಎಚ್ಚರದಿಂದ ಬಗಳು. ತಮ್ಮ, ಏನಿದೆಲ್ಲ ರಾದಂತ? ನನಗೋ ಇದೆಲ್ಲ ಸರಿ ಹಿಡಿಸೋದಿಲ್ಲ. ನೀವು ಕೊಟ್ಟ ಮಾತು ಏನಂತ ಹೇಳ್ರಿ. ಭಾಗ್ಯಶ್ರೀ, ನಾವು ಬಂದ ಈ ಶುಭ ಸಮಯದಲ್ಲಿ ನಿಮ್ಮಣ್ಣ ಈ ರೀತಿ ಮಾತಿಗೆ ಮಾತು ಬೆಳೆಸಿದರೆ ನಮ್ಮ ಪ್ರೀತಿ ಅಳಿಸುವುದು ಇದು ನಿಶ್ಚಿತ. ಯಾಕಣ್ಣ ಈ ರೀತಿ ಮಾತನಾಡುತ್ತಿರುವೆ ನೀನು? ನಾನು ಅವರನ್ನು ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಈ ಲಕ್ಷ್ಮೀಕಾಂತನೇ ನನ್ನ ಕೈ ಹಿಡಿಯಲು ಬಂದ ಗಂಡ ಅಂತ. ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ. ಇನ್ನೊಮ್ಮೆ ನುಡಿಯದಿರು ಆ ನಿನ್ನ ನುಡಿಯನ್ನು. ನಮ್ಮ ವಂಶಕ್ಕೆ ಕಡು ವೈರಿಯಾಗಿ ನಿಂತ ಈ ಲಕ್ಷ್ಮೀಕಾಂತ ಇವನು ನಿನ್ನ ಕೈ ಹಿಡಿಯುವ ಗಂಡನೆ. ತಂಗಿ, ಅದೆಂದಿಗೂ ಸಾಧ್ಯವಿಲ್ಲ. ತಂಗಿ, ಅದೆಂದಿಗೂ ಸಾಧ್ಯವಿಲ್ಲ. ಇವನ ಕೃತಿ ನಿನಗಿನ್ನೂ ಗೊತ್ತಿಲ್ಲ ತಂಗಿ, ನಿನಗಿನ್ನೂ ಗೊತ್ತಿಲ್ಲ. ಇವನು ಬಹಳ ಮನೆ ಮೂರ್ಖರಿದ್ದಾರೆ. ಪ್ರಸಂಗ ಬಿದ್ದರೆ ತಾಯಿಯನ್ನೇ ಬಿಡದ ಹೆಣ್ಣು ಇವನು. ಬಾಯ್ ಮುಚ್ಚಲೇ ಕ್ಷುದ್ರ. ಇನ್ನೊಂದು ಕ್ಷಣ ನೀ ನನಗೇನಾದ್ರೂ ಮಾತನಾಡಿದ್ರೆ ಇದೇ ಕೊಡಲಿಂದ ಈ ದೇವನ್ನು ಮಾಡಿಬಿಡುವೆನು. ಚಿತ್ರ ನಡೆ ಮನೆಗೆ, ನನ್ನ ಮನೆ ಬಿಟ್ಟು ಹೊರಗಡೆ. ಭದ್ರ, ಏನಿದಿಲ್ಲೋ ಆವೇಶ? ಮನೆಗೆ ಬಂದ ಅತಿಥಿಗಳ ಮೇಲೆ ಕೈ ಮಾಡುವುದು ನಿನ್ನ ಯೋಗ್ಯತೆಗೆ ತರವಲ್ಲ. ಸರಿಯಿಂದಕ್ಕೆ ನಮಸ್ಕಾರ ಸೌಕರ್ಯ. ನಿನ್ನ ತಮ್ಮನಿಂದ ಆದ ಅಪಮಾನವೇ ಸಾಕು. ನಿನ್ನ ತಮ್ಮನಲ್ಲದೆ ಬೇರೆ ಆದರೂ ಮಾತಾಡಿದರೆ ಇಷ್ಟೊತ್ತಿಗೆ ಅವರ ಕತೆ ಮುಗಿಸ್ತಾ ಇದ್ದೆ. ನಾವಂತ ತಡ್ಕೊಂಡಿವ್ರಿ. ನಿಮ್ಮ ಮಾರಿ ನೋಡಿ ಬಿಟ್ಟಿವಿ. ಇಲ್ಲಂದಿದ್ರದ ಕತೆ ಬ್ಯಾರೇನೇ ಇತ್ತ. ಹಾ, ಇರಲಿ, ಅದನ್ನು ನಾನು ಸರಿಪಡಿಸುತ್ತೇನೆ. ನೀವು ಆಗೋದಿಲ್ಲ ಅಣ್ಣ, ನಡೆ ಮೊದಲು ಇಲ್ಲಿಂದ. ನಿಲ್ಲಿ, ನಾನು ಜಮೀನ್ದಾರ ಹೇಳ್ತಾ ಇದ್ದೀನಿ. ನೀವು ಬಂದ ಕೆಲಸವನ್ನು ಮುಗಿಸಿರಿ. ನೋಡು ಲಕ್ಷ್ಮೀಕಾಂತ್, ಜಮೀನ್ದಾರ್ ಹೇಳ್ತಾರಂದ್ರೆ ನಾವೆಲ್ಲ ಕೇಳಬೇಕಾಗುತ್ತದೆ. ಹಾ ಜಮೀನ್ದಾರೇ, ನೀವು ಹೇಳಿದ ಪ್ರಕಾರ ನಿಮ್ಮ ತಂಗಿಗೆ ಹಣ್ಣು ಕಾಯಿಟ್ಟು ಉಡಿ ತುಂಬಲು ಬಂದಿದ್ದೇವೆ. ತಾಂಬೂಲವನ್ನು ಬದಲಾಯಿಸೋಣ. ಈಗಲೇ ಆ ಕಾರ್ಯ ಮುಗಿಸಿಬಿಡೋಣ. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಈ ಮನೆ ಆಳರ ಚರಿತ್ರೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಇವರು ಮನೆ ಮೂರ್ಖರು.
ಈ ದುಡುಕಬೇಡಣ್ಣ, ದುಡುಕಬೇಡಿ. ದುಡುಕಿ ನನ್ನ ತಂಗಿಯ ಬಾಳನ್ನು ಹಾಳು ಮಾಡಬೇಡಣ್ಣ. ನಿನಗೆ ಕೈ ಮುಗಿತೀರಣ್ಣ, ಕೈ ಮುಗಿತೀರಿ. ಭದ್ರ ಹೌದಣ್ಣ, ಹೌದು. ಈ ಲಕ್ಷ್ಮೀಕಾಂತನ ಚರಿತ್ರೆ ಅಂತೂ ನಿನಗೆ ಚೆನ್ನಾಗಿ ಗೊತ್ತೇ ಇದೆ. ಈ ಚಂದ್ರಕಾಂತನ ವ್ಯವಸ್ಥೆ ಕೂಡ ನಿನಗೂ ಅರಿತಿದೆ. ಇವರಿಬ್ಬರು ಮಹಾ ವಂಚಕರು. ಈ ವಂಚಕರಿಗೆ ನಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಡಣ್ಣ, ಮದುವೆ ಮಾಡಬೇಡ. ನಿನ್ನನ್ನು ಕಾಲು ಬೇಕಾದರೂ ಬಿದ್ದು ಬೇಡಿಕೊಳ್ತೇಣ. ಈ ವಿಷಯ ಇಲ್ಲಿಗೆ ನಿಲ್ಲಿಸಿಬಿಡಣ್ಣ, ನಿಲ್ಲಿಸಿಬಿಡು. ಅಣ್ಣ ಅಣ್ಣ ಅಣ್ಣ, ಪ್ರತಿ ಕ್ಷಣಕ್ಕೂ ನನ್ನ ಪ್ರೀತಿಗೆ ಕಲ್ಲಿಸುತ್ತಿದ್ದಾನೆ ಭದ್ರಣ್ಣ. ಇವನಿಗೆ ನನ್ನ ಮದುವೆ ಮಾಡುವ ಉದ್ದೇಶವೇ ಇಲ್ಲ. ಸಾಕಾಗಿದೆ ಅಣ್ಣ, ಸಾಕಾಗಿದೆ ಈ ನನ್ನ ಜೀವನ. ತಂಗಿ, ಎಂತ ಮಾತನಾಡುತ್ತೀಯಮ್ಮ ಈ ನಿನ್ನ ಕಿರಿ ಅಣ್ಣನಿಗೆ? ಸದಾ ನಾನು ನಿನ್ನ ಲಾಲನೆ ಪಾಲನೆಗಾಗಿ ಹೋರಾಡುತ್ತಿರುವ ಈ ನಿನ್ನ ಅಣ್ಣನಿಗೆ, ಈ ಸದಾ ನನ್ನ ರಕ್ಷಣೆಗಾಗಿ ನಿಂತಿರುವ ಈ ನಿನ್ನ ಅಣ್ಣನಿಗೆ ಈ ರೀತಿ ಮಾಡಬಾರ್ದಮ್ಮ, ಮಾತನಾಡಬಾರ್ದು. ನಿನಗೆ ಅನ್ಯಾಯವಾಗುತ್ತಿದ್ದರೆ ಅದನ್ನು ನೋಡಿಕೊಂಡು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲಮ್ಮ, ನನಗೆ. ಈ ನಿನ್ನ ಕೆಟ್ಟ ನಿರ್ಧಾರವನ್ನು ಇಲ್ಲಿಗೆ ತೆಗೆದು ಹಾಕು ತಂಗಿ, ತೆಗೆದು ಹಾಕು. ಅಣ್ಣ, ಬ್ರಹ್ಮ ಬರೆದ ವಿಧಿ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಆದ್ರೆ ಏನು ಮಾಡೋದು, ಅದು ನನ್ನ ಪ್ರಾರಬ್ಧ ಕರ್ಮ. ಆದ್ರೆ ನನ್ನ ತಂಗಿ ಸರ್ವಸ್ವ ಎಂದ ನಿನ್ನ ಮಾತು ನಿನ್ನಲ್ಲಿ ಇಲ್ಲವಾಯ್ತಣ್ಣ, ಇಲ್ಲವಾಯ್ತು. ತಂಗಿ, ಆ ಮಾತನ್ನಾಡಬೇಡಮ್ಮ. ನಿನ್ನ ಆಸೆಯನ್ನು ಪೂರೈಸುತ್ತೇನೆ ತಂಗಿ. ಸಮಾಧಾನ ಮಾಡಿಕೋ, ಸಮಾಧಾನ ಮಾಡಿಕೋ. ಏನಣ್ಣ, ಹೋಗಿ ಹೋಗಿ ಹಾವು ಇರುವ ಹೊತ್ತಿನಲ್ಲಿ ಕೈ ಇಡುತ್ತಿರುವೆ ಅಲ್ಲಣ್ಣ, ಕೈ ಇಡುತ್ತಿರುವೆಲ್ಲ. ಬೇಡಣ್ಣ, ಬೇಡ. ಈ ರೀತಿ ನೀನು ಮಾಡುವುದು ತಪ್ಪಣ್ಣ, ತಪ್ಪು. ಭದ್ರ, ನೀನು ಮುಂದೆ ಮಾತನಾಡಿದರೆ ನಿನಗೆ ನಿನ್ನ ಅಣ್ಣನ ಆಣೆಯಾಗಿದೆ. ಅಣ್ಣ, ಒಳಗೆ ಶಬ್ಬಾಷ್. ಅಣ್ಣ ಅಂದರೆ ಹೀಗಿರಬೇಕು, ತಮ್ಮ ಅಂದರೆ ಹೀಗಿರಬೇಕು. ಅಣ್ಣ ತಮ್ಮಂದರ ನುಡಿ ಮಾತು ಕೇಳಿ ನನಗೆ ಆನಂದವಾಯಿತು, ಆಶ್ಚರ್ಯವಾಯಿತು. ತಮ್ಮನ ಆಜ್ಞೆಯನ್ನು ಕೇಳಿ ಅಣ್ಣನು ಪಾಲಿಸಿದ್ದನ್ನು ಕೇಳಿ ನನಗೆ ಸಂತೋಷವಾಯಿತು. ಅದಕ್ಕೆ ಶ್ರೀಮಂತರೇ ಇವರಿಗೆ ಜನ ಮೆಚ್ಚಿದ ಜಮೀನ್ದಾರದ ಮನೆತನದವರು ಎಂದು ಕರೆಯುತ್ತಾರೆ. ಮೆಚ್ಚಿದೆ ನಿಮ್ಮ ನಿಚ್ಚಳವಾದ ಈ ಉತ್ತರಕ್ಕೆ. ಹೇಳಿ ಕೇಳಿ ಇವರು ಧರ್ಮವಂತರು. ತಪ್ಪಿ ನಡೆದರೆ ಮೆಚ್ಚುವನು ಆ ಮಗ್ಗಿ ಬಸವೇಶ್ವರ. ಅಂದ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅಭ್ಯಂತರವಿಲ್ಲ. ಇವನೇ ನನ್ನ ತಮ್ಮ ಲಕ್ಷ್ಮೀಕಾಂತ್. ಇವನು ನಿಮಗೆ ಹಳೆಯನಾಗಿ ಬರಬೇಕಾದವನು. ಇವನೇ ನಿಮ್ಮ ತಂಗಿಯನ್ನು ಸ್ವೀಕರಿಸಲು ಬಂದಿದ್ದಾನೆ, ಕನ್ಯಮಣೆಯಾಗಿ ಸ್ವೀಕರಿಸಲು ಬಂದಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಹಾ ತಂಗಿ, ಅಲಂಕೃತಳಾಗಿ ಕುರ್ಚಿ ಮೇಲೆ ಕೂಡಮ್ಮ. ಛೇ, ಅಲಂಕೃತ ಬೇಕೇ ಬೇಕು. ಸೌಂದರ್ಯ ರೋಷವನ್ನೇ ನಿನ್ನ ತಂಗಿ ಹುಟ್ಟಿದಿಂದಲೂ ತುಂಬಿಕೊಂಡಿರುವಾಗ ಅಲಂಕೃತ ಬೇಕೇ? ಹಾಗೆ ಕುಂದರಲೇ. ಹಾ ಬೀಗರೆ, ತಾಂಬೂಲ್ಯವನ್ನು ಬದಲಾಯಿಸೋಣ. ಆಯ್ತು. ನಾಳೆ ಗುರುವಾರ, ಒಳ್ಳೆ ದಿವಸದಂದು ಈ ಸಮಯಕ್ಕೆ ಮದುವೆಯನ್ನು ಒಪ್ಪಿಕೋಣ. ಒಪ್ಪಿದೆ. ತಂಗಿ, ಎಲ್ಲ ಗುರು ಹಿರಿಗೆ ನಮಸ್ಕರಿಸಮ್ಮ. ಇರ್ಲಿ
ಎಲ್ಲರಿಗೂ ನಮಸ್ಕಾರ ಮಾಡಿದರಂತೆ, ನಮ್ಮ ದನಿಗೆ ನಮಸ್ಕಾರ ಮಾಡುವಂತೆ. ಹಾ ಇರ್ಲಿ ಇರ್ಲಿ, ಎಲ್ಲರೂ ಹಿರಿಯರಿಗೆ ಆಶೀರ್ವಾದ ಮಾಡವ. ಹಾ ನಮಸ್ಕಾರ, ಹೋಗಿ ಬನ್ನಿ. ಹಾ ತಂಗಿ, ನಡೆಯಮ್ಮ ಒಳಗೆ. ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಹಾಗೇನಿಲ್ಲಮ್ಮ, ಇವು ಸಂತೋಷದ ಕಣ್ಣೀರು, ತಂಗಿಯ ಮೇಲೆ ಪ್ರೀತಿಯ ಕಣ್ಣೀರು. 18 ವರ್ಷಗಳ ಕಾಲ ಅಕ್ಕರೈತಿಂದ ಬೆಳೆಸಿದ ನನ್ನ ತಂಗಿ ಇಂದು ನನ್ನ ಒಂಟಿ ಮಾಡಿ ಬಿಟ್ಟು ಹೋಗುತ್ತಿದ್ದಾಳಲ್ಲ, ಅದಕ್ಕೆ ಮತ್ತೊಂದು ಕಣ್ಣೀರು. ಹಾ ತಂಗಿ, ನಡೆಯಮ್ಮ ಒಳಗೆ. ಸಂಜೀವ್ ಜಮೀನ್ದಾರೆ, ಬಸವಂತ, ದೇವಸ್ಥಾನದಲ್ಲಿ ಗುರುಗಳು ವಿಧಿವತ್ತರಾದ ಸರಿಯಾದ ಸಮಯಕ್ಕೆ ಅಕ್ಷತೆ ಕಾರ್ಯ ಮುಗಿಸಿದರೆ ಮುಗಿಸಿದ್ರೆ ಗೌಡ್ರಿ, ಈಗಲೇ ಲಗ್ನ ಮಂಟಪ ಕಡೆ ಬರುತ್ತಿದ್ದಾರೆ. ಒಳ್ಳೇದಾಯ್ತು. ಹಾ ಎಲ್ಲ ಒಳ್ಳೇದಾಯ್ತು. ಅದು ಏಕೆ ತಾವು ಒಂದೇ ಸವನ್ನ ಬಡಬಿಡಿಸ್ತಿದ್ದೀರಲ್ಲ, ಅದು ಏನೋ ಚಿಂತಿಸುವಂತೆ ಕಾಣುತ್ತದೆ ಅಲ್ಲ ಜಮೀನ್ದಾರಿ. ಹಾ ಹಾಗೇನಿಲ್ಲ, ನನ್ನ ತಂಗಿಯ ಮದುವೆ ಕಾರ್ಯ ಚೆನ್ನಾಗಿ ನಡೆದು ಅವಳು ಚೆನ್ನಾಗಿ ಗಂಡನ ಮನೆಗೆ ಹೋಗುತ್ತಿದ್ದಾಳಲ್ಲ, ಹಾ ಅದಕ್ಕೆ. ಹಾ ಮಧುವರರು ಬಂದೇ ಬಿಟ್ಟರು. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಆಚಾರ್ಯರೇ, ತಾವು ಚಂದ್ರಕಾಂತಪ್ಪನವರೇ, ಜಮೀನ್ದಾರ್ ಹೇಳಿದ ಮೇಲೆ ಮುಗಿಯಿತು. ಆಚಾರ್ ಎಲ್ಲರಿಗೂ ಅಕ್ಷತೆ ಕಾಣ ಮುಟ್ಟಿದೆವಾ? ಹಾ ಅಕ್ಕಿ ಕಾಳು ಮುಟ್ಟಿವಪ್ಪ, ವಾಟೆ ಸಾಕುಂತೈತಿ. ಜಿಪುಣ ಆಚಾರ್ಯ ಮೊದಲ ಮಂತ್ರ ಶುರು ಮಾಡ. ಓಂ ತದೇವ ಲಗ್ನಂ ಸುದಿನಂತು ದೇವ, ತಾರಾಬಲಂ ಚಂದ್ರಬಲಂತು ದೇವ, ವಿದ್ಯಾಬಲಂತು ಸುದಿನಂತು ದೇವ. ಪಾರ್ವತಿ ಪರಮೇಶ್ವರ ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪರಮೇಶ್ವರ ಮಹಾದೇವ. ಹಾ ಶೆಟ್ಟನಿಗೆ ಹೇಳ್ರವ, ಹಿರಿಯರಿಗೆ ನಮಸ್ಕಾರ ಮಾಡ್ರಿ. ಇರ್ಲಿ ಇರ್ಲಿ, ನಮ್ಮ ದನಿಗೆ ನಮಸ್ಕಾರ ಮಾಡಿದಂಗೆ ಇಡೀ ದೈವಕ್ಕೆ ಮಾಡಿದ ಹಾಗೆ. ಶುಭ ಮುಹೂರ್ತದಲ್ಲಿ, ಶುಭ ಲಗ್ನದಲ್ಲಿ ಇವರೇ ಇಬ್ಬರ ಜೀವನ, ಸಂಪತ್ತದ ಜೀವನ ಒಳ್ಳೆಯದಾಗಲಿ. ಮಧುವರರೇ, ನಿಮ್ಮ ಬಾಳ ಬಳ್ಳಿ ಹಬ್ಬಿ ದೇಶಕ್ಕೆ ಭವ್ಯವಾದ ಹಂದರವಾಗಲಿ. ಈ ನಿಮ್ಮ ಕೀರ್ತಿ ನೆತ್ತರಕ್ಕೆ ಹಾರಲಿ. ನಿಮ್ಮ ಈ ಪ್ರೀತಿ ಈ ಮಾತೃಭೂಮಿಗೆ ಮೋಡಿಯಾಗಿ ಇಡೀ ಜಗತ್ತಿಗೆ ಭವ್ಯವಾದ ಹಂದರವಾಗಲಿ. ಇದೇ ಈ ನಿನ್ನ ಅಣ್ಣನ ಆಶೆ ತಂಗಿ, ನಿನ್ನ ಅಣ್ಣನ ಆಶೆ. ಯಾಕಣ್ಣ? ಪತಿಯೇ ಪರಮಾತ್ಮನೆಂದು ನಂಬಿ ನೀ ನಡೆದು ನಿನ್ನ ಪತಿವ್ರತ ಶಕ್ತಿಯು ಆ ಸತಿ ಅನಿಸುವಳಂತೆ ಪ್ರಸಿದ್ಧ ಪಡೆಯಬೇಕಮ್ಮ. ಇದೇ ನಿನ್ನ ಅಣ್ಣನ ಆಶೆ. ಆಯ್ತಣ್ಣ, ನಿನ್ನ ಮಾತನ್ನು ನಡೆಸಿಕೊಟ್ಟು ಮುತ್ತೈದೆ ಸಾವನ್ನಪ್ಪುತ್ತೇನೆ ನಾನು. ತಂಗಿ, ಮುತ್ತೈದೆ ಎಂಬ 5 ಮುತ್ತುಗಳ ಅರ್ಥ ನಿನಗೆ ತಿಳಿದಿದೆಯೇನಮ್ಮ? ಕೇಳು ಅದನ್ನು. ಹಣೆಯ ಮೇಲಿನ ಕುಂಕುಮವನ್ನು ನೋಡಿ
ಆ ಪರಪುರುಷ ತನ್ನ ಕೆಟ್ಟ ದೃಷ್ಟಿಯನ್ನು ಬೀರಿದರೆ ಅವನು ಸುಟ್ಟು ಭಸ್ಮವಾಗುತ್ತಾನೆ. ಇನ್ನು ಎರಡನೆಯ ಮುತ್ತು ಮೂಗುತಿ. ಅದು ನಿನ್ನ ಗಂಡನ ಉಸಿರಲ್ಲಿ ಉಸಿರಾಗಿ ಬೆರೆತು ನಿನ್ನ ಚಿತ್ತ ನತ್ತಿನ ಮೇಲಿರಬೇಕು. ಇನ್ನು ಮೂರನೆಯ ಮುತ್ತು ತಾಳಿ. ಗಂಡನ ಮನೆಯಲ್ಲಿ ಅದು ಎಂಥ ತ್ರಾಸ ಬಂದರೂ ಕೂಡ ಅದನ್ನು ತಾಳುವ ಶಕ್ತಿ ನಿನ್ನಲ್ಲಿರಬೇಕು. ಇನ್ನು ಹಸಿರು ಬಳೆ ನಾಲ್ಕನೆಯ ಮುತ್ತು. ನೀನು ಹಸಿರು ಬಳೆಯಂತೆ ನೀನು ಸದಾ ಹಸನ್ಮುಖಿಯಾಗಿ ನಗುನಗುತ್ತಾ ಇರಬೇಕು. ಇನ್ನು ಐದನೆಯ ಮುತ್ತು ಕಾಲುಂಗರ. ಅಂದರೆ ಯಾವುದೇ ಕ್ಷಣದಲ್ಲಿ ಕ್ಷಣಿಕ ಸುಖಕ್ಕಾಗಿ ಹಾದಿ ಬಿಟ್ಟು ಹೋಗಬಾರದೆಂಬುದು ಬೇಡಿಯ ಸಂಕೇತ. ಇವನ್ನೆಲ್ಲ ಪಾಲಿಸಿ ನೀನು ಹುಟ್ಟಿದ ಮನೆಗೂ ಕೊಟ್ಟ ಮನೆಗೆ ಕೀರ್ತಿ ತರಬೇಕೆಂಬುವುದೇ ಈ ನಿನ್ನ ಅಣ್ಣನ ಆಸೆ ತಂಗಿ, ಈ ನಿನ್ನ ಅಣ್ಣನ ಆಸೆ. ಅಳಬೇಡ ಅಣ್ಣ, ಅಳಬೇಡ. ಈ ನಿಮ್ಮ ಆಸೆಗೆ ಯಾವತ್ತೂ ನಾನು ಕಳಂಕ ತರುವುದಿಲ್ಲಣ್ಣ. ಜಮೀನ್ದಾರವೇ, ಸಮಯ ಬಹಳವಾಗಿದೆ. ನಿಮ್ಮ ತಂಗಿಯನ್ನು ಕಳಿಸಿಕೊಡ್ರಿ. ನಾವು ಈಗಲೇ ಹೋಗಬೇಕು. ಆಯ್ತು ಬಸವಂತ, ತಂಗಿ ಅಳಿಯನನ್ನು ಕಳಿಸಿಕೊಡಲು ಗಾಡಿಯನ್ನು ಸಿದ್ಧತೆ ಮಾಡು. ಸಿದ್ಧವಾಗಿದೆ ದನಿಗಳೇ. ನಡ್ರಿ ಎಲ್ಲರೂ ಹೋಗೋಣ. ಹೇ ದೇವ ಅಖಂಡೇಶ್ವರ ಗಂಗಾಧರ ಸ್ವಾಮಿಯೇ, ಈ ರೀತಿ ಬರೆದಿಯಾ ನನ್ನ ಜೀವನ ಚರಿತ್ರೆಯನ್ನು? ತಮ್ಮನಿಲ್ಲದ ತಂಗಿ ಮದುವೆ ಕಾರ್ಯ ಮಾಡಿದೆನಲ್ಲ, ನಾನೆಂತ ಪಾಪಿ, ನಾನೆಂತ ಪಾಪಿ. ಹೇ ದೇವ, ಈ ಕೃತ್ಯವನ್ನು ನೋಡಿ ನನ್ನ ತಮ್ಮ ಎಷ್ಟೊಂದು ನೊಂದಿಕೊಂಡಿರಬೇಕು. ಏನು ಮಾಡಲಿ, ಎತ್ತ ಸಹಿಸಿಕೊಳ್ಳಲಿ? ಕಟುಕರ ಮನೆಗೆ ಕುರಿಯಂತೆ ನನ್ನ ತಂಗಿಯನ್ನು ಕೊಡಬೇಡ ಅಂದ ನನ್ನ ತಮ್ಮನನ್ನು ನಾನು ಹೇಗೆ ಸಮಾಧಾನ ಪಡಿಸಲಿ, ಹೇಗೆ ಸಮಾಧಾನ ಪಡಿಸಲಿ? ಹೇ ಮಗ್ಗಿ ಬಸವೇಶ್ವರ, ಎಲ್ಲರಿಗೂ ಇಂತಿಂತ ಬುದ್ಧಿಯನ್ನೇ ನೀಡಿದ ನೀನೇ, ಎಲ್ಲವನ್ನೂ ನೀನೇ ಪರಿಹರಿಸಬೇಕು ತಂದೆ, ನೀನೇ ಪರಿಹರಿಸಬೇಕು. ಗೌಡ್ರೆ, ಏನಿದೆಯಲ್ಲ ನಿಮ್ಮ ಕಣ್ಣಲ್ಲಿ ನೀರು? ನಿಮ್ಮ ಧರ್ಮದ ಗುಡಿಗೆಗೆ ಇಡೀ ಬೆಟ್ಟವೇ ಸೀಳಿ ಹೋಗುವಾಗ ಹತ್ತು ನಿಮ್ಮ ಹೃದಯವನ್ನು ಏಕೆ ಕಾಸಿ ಮಾಡಿಕೊಳ್ಳುತ್ತೀರಿ? ತಮ್ಮನಿಲ್ಲದ ತಂಗಿ ಮದುವೆ ಕಾರ್ಯ ಮಾಡಿದೆನಲ್ಲ, ಅದಕ್ಕೆ ನನ್ನ ಮನಸ್ಸಿಗೆ ಕಳವಳವಾಗುತ್ತದೆ ಬಸವಂತ. ಅದಕ್ಕೆ ಚಿಂತಿಸುತ್ತೀರಿ ಗೌಡ್ರೆ? ಮರೆಯಲ್ಲಿ ನಿಂತು ಅಕ್ಷತೆ ಹಾಕಿ ತಮ್ಮ ತಂಗಿಗೆ ಆಶೀರ್ವಾದ ಮಾಡಿದ್ದಾರೆ. ಹೌದೇ, ಮರೆಯಲ್ಲಿ ನಿಂತು ತಂಗಿಗೆ ನನ್ನ ತಮ್ಮ ಅಕ್ಷತೆ ಹಾಕಿದ್ದೇನೆ. ಇದು ನಿಜವೇ ಬಸವ? ಹೌದು ಗೌಡ್ರೆ, ಅವನೊಬ್ಬನೇ ಏಕೆ ನನ್ನ ತಂಗಿಯಾದ ಭಾರತೀ ದೇವಿ ಕೈ ಹಿಡಿದು ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿ ಈಗಲೇ ಅವರಿಬ್ಬರೇ ಅಕ್ಷತೆ ಹಾಕಿ ಆ ಜೋಡಿಗೆಗೆ ಅಕ್ಷತೆ ಹಾಕಿ ಅವರಿಬ್ಬರು ಜೋಡಿಯಾಗಿ ಅವರ ಮನಸ್ಸಿನಲ್ಲಿ ಬೀಳ್ಕೊಟ್ಟಿದ್ದಾರೆ. ಹೌದೇ, ನಾನೆಂತ ಭಾಗ್ಯಶಾಲಿ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ನಿನ್ನ ತಂಗಿಯನ್ನು ನನ್ನ ತಮ್ಮ ಪ್ರೀತಿಸಿ ಕೈ ಹಿಡಿದನೆ ಬಸವ. ಸಂತೋಷ. ಅವರನ್ನು ಇಲ್ಲಿಗೆ ಬರಲಿಕ್ಕೆ ಹೇಳು, ನಾನು ಅವರಿಗೆ ಆಶೀರ್ವಾದ ಮಾಡುತ್ತೇನೆ. ಆಯ್ತು ದನಿಗಳೇ. ಓ ಭದ್ರಾ ಭಾರತಿ, ಬರ್ರಿ. ಅಣ್ಣ, ನಿಮಗೆ ಹೇಳಿದ ಈ ಮದುವೆ ಕಾರ್ಯ ಮುಗಿಸಿಕೊಂಡಿದ್ದಕ್ಕೆ ದಯವಿಟ್ಟು ನಮಗೆ ಕ್ಷಮಿಸಿ ಆಶೀರ್ವಾದ ಮಾಡೋಣ. ನಮಗೆ ನಾನು ಕ್ಷಮಿಸಲಿಕ್ಕೆ ನೀನೇನು ತಪ್ಪು ಮಾಡಿಲ್ಲೋ ತಮ್ಮ. ತಪ್ಪು ಮಾಡುತ್ತಿರುವನು ನಾನು. ನಿಮ್ಮ ಪ್ರೀತಿಗೆ ಸತಿಪತಿಯಾದ ನೀವು, ನಿಮ್ಮ ಜೀವನ ಪಾವನ, ನಿಮ್ಮ ಪ್ರೀತಿ ಅಮರವಾಗಲಿ. ಈ ಜಮೀನ್ದಾರ್ನ ಕೀರ್ತಿ ಪುಟದಲ್ಲಿ ನೀವೇ ಮುಂದಿನ ನಾಯಕರು.
ನಾವಿಬ್ಬರು ಮಣ್ಣಿನ ಮಕ್ಕಳೆಂಬ ಕೀರ್ತಿ ನಿನ್ನಿಂದಲೇ ಹಬ್ಬಿ ಈ ನಾಡಿಗೆ ಪ್ರಖ್ಯಾತವಾಗಲಿ. ಹಾ ಭಾರತಿ, ಮಾವ ಅದೇನು ಅಂತ ಹೇಳಿ ಮಾವ. ನಿಮ್ಮಮ್ಮ ನೀವಾಡಿದ ಮಾತನ್ನು ನಾನು ಶಿರಸಾವಹಿಸಿ ನಡೆಸಿಕೊಡ್ತೇನೆ. ಅಣ್ಣ, ಪತಿಯೇ ಪರಮಾತ್ಮನೆಂದು ನಂಬಿ ನೀ ನಡೆದು ಗಂಡನೇ ದೇವರೆಂದು ನಿನ್ನ ಮನಸ್ಸು ಮೈಲಿಗೆ ಆಗದೆ ಮಲ್ಲಿಗೆ ಹೂವಾಗಿ ಆ ಹೂವು ಬಾಡದಂತೆ ನಿನ್ನ ಶ್ರೀ ಪತಿಯ ಚರಣದ ಮೇಲಿರಬೇಕಮ್ಮ. ಇದೇ ನನ್ನ ಆಶೆ. ಆಯಿತು ಮಾವ, ಪ್ರತಿ ಕ್ಷಣಕ್ಕೂ ನಾನು ಇವರ ಪಾದ ಪೂಜೆಯನ್ನು ಮಾಡಿ ಇವರೇ ನನ್ನ ಪತಿ ಅಂತ ಸ್ವೀಕಾರ ಮಾಡುತ್ತೇನೆ. ಈ ಮಾತು ಸತ್ಯ ಮಾವ, ಸತ್ಯ. ಸಂತೋಷವಾಯ್ತಮ್ಮ. ತಂಗಿ ಹೋದ ದುಃಖದಲ್ಲಿ ನೊಂದ ನನ್ನ ಮನಸ್ಸಿಗೆ ತೃಪ್ತಿಯಾಯಿತು. ಹಾ ತಮ್ಮ, ನಿಮ್ಮನ್ನೇ ಆಕರ್ಷಿಸಿ ನೋಡುವ ಈ ಮಂಟಪದಲ್ಲಿ ನೀವಿಬ್ಬರೇ ಹಾಡಿ ಕುಣಿಯಿರಿ ತಮ್ಮ. ನಾನು ಹೋಗುತ್ತೇನೆ ಒಳಗಡೆ. ಆಯ್ತಣ್ಣ. ಸೇರಿ ಹರುವ ಬದುಕು ಸ್ವರ್ಗವೇ. ಆಹಾ
ಹಾಡಿದೆ ಮನಸ್ಸು ಮನಸ್ಸು ಬೆಂಬಗಳು ಕಲಿತೆ ಏನ ಲಗ್ನ ಆತ್ರಿ ಚಂದ್ರಪ್ಪ ಸಾವ್ಕಾರ್ದು ಲಗ್ನ ಅಂತೀನಿ. ಲಗ್ನದಾಗ ಗೋಧಿ ಹುಗ್ಗಿ ಮಾಡಿದ್ರಪ್ಪ. ಬಾಬಾ ಹೆಂಗಿತ್ತಂದ್ರ ಅವನು ಮ್ಯಾಣದಂಗಿತ್ರಿ. ಆ ಹುಗ್ಗ್ಯಾಗ ಒಂದು ಬಾಟ್ಲ ತುಪ್ಪ ಹಾಕಿ ಒಂದು ಬಾಟ್ಲ ಹಾಲು ಹಾಕಿ ಕಲಿಸಿ ಹೊಡ್ಯಾಕ ಹತ್ತಿದ್ರಂದ್ರ ಅವನು ಅಂಗೈಯಿಂದ ಹಿಡಿದು ಮಣಕೈಯವರೆಗೂ ಇಳಿದಿತ್ತು. ಅಲ್ಲ ಈ ನಮ್ಮನೆ ಹುಗ್ಗಿನ ಜಗ್ಗಿ ಹೊಡೆದ ಮ್ಯಾಲೆ ಬುಂದೇವು, ಚಜ್ಜಿ ರೊಟ್ಟಿ, ಮೆಕ್ಕೆಜೋಳ ರೊಟ್ಟಿ ಎಲ್ಲಿ ತಿನ್ಬೇಕ್ರಿ? ಅಲ್ಲ ಇದೇ ರೀತಿ ಎಲ್ಲರೂ ಹುರುಪನ್ಯಾಗ ಮಂದಿ ಮದುವೆ ಮಾಡ್ದಂಗ ಆತು. ಇನ್ನು ನಮ್ಮ ಮದುವೆ ಕತಿ ಯಾವಾಗ ಅಂತೀನಿ. ಕಾರುಣಿಗೆ ಕಡೆ ಲಗ್ನ, ಕತ್ತಿಗೆ ಬಾಸಿಂಗ ಕಡಿದಂಗ ಆತ್ ನೋಡ್ರಿ ಇದು ಬಾಳೆವು. ಏನ ಕಬರಿಗೆ ಎಡಿದಿಲ್ಲೋ ಮರೆ ನೀನು. ಅಲ್ಲ ಹೆಂಗಾರ ಮಾಡಿ ಆ ಹುಡುಗಿಗೆ ಮೋಡಿ ಮಾಡಿ ಈ ವರ್ಷ ಕಾರ್ತಿಕದಾಗ ಮದುವೆ ಮಾಡ್ಬೇಕಂತ ನಾನು ಅನ್ಕೊಂಡ್ರ ನೀವು ನೋಡು ಶುಭ ಕಾರ್ಯದಾಗ ಕಾಡಿ ಅಡ್ಡ ಬಂದಾಗ ಅಡ್ಡ ಬರ್ತೀಯಲ್ಲ, ನಿನ್ನ ಏನು ಮಾಡಿದ್ರ ಸಾಯ್ತಿ ಹೇಳು. ಅಲ್ಲ ಮೊನ್ನೆ ಕೂತಂಬರಿ ಗಿಡ ಕೂರ್ಲ ಹಾಕಿದ್ನಿ, ಮಗ ಸಾಯ್ಲಿಲ್ರಿ ಎದ್ದು ಓಡಿ ಬಂದ. ಇನ್ನು ನಮ್ಮ ಮಾಂತೇಶ ಅಣ್ಣನ ಹೊಲದಾಗ ಇಷ್ಟಿಷ್ಟು ಓದ್ದ ಮೂಲಂಗಿ ಗಿಡ ಇದ್ದು ಅದಕ್ಕೂ ಊರ್ಲ ಹಾಕಿದ್ರಿ, ಆದ ಸಾಯ್ಲಿ ನನ್ನ ಮಗ. ಏನು ನಮ್ಮ ಅದಬ್ ಕಾಕದನಲ್ಲ ಅವ್ರ ಹೊಲದಾಗ ಕರ್ಬೇ ಗುಡಿ ಕೂರ್ಲಿ ಹಾಕಿದ್ರಿ, ಆದ್ರೆ ಸಾಯ್ಲಲ್ಲ. ಅಲ್ಲ ನಿನ್ನ ಏನು ಮಾಡಿದ್ರೆ ಸಾಯ್ತಿ ಹೇಳ ಮಗನ. ಅಲ್ಲಲ್ಲಿ ಸಾಯ್ಬೇಕಂದ್ರ ಆಯುಷ್ಯ ಮುಗಿದಿರ್ಬೇಕು. ಉಳ್ಳಾಗಡ್ಡಿಗೆ ಉರ್ಲಾಕೇಂಡ್ರು ಸಾಯ್ಲಿಲ್ಲ, ಏನ್ ಮಾಡ್ಬೇಕು? ನೀನ ವಿಚಾರ ಮಾಡಿ ಹೇಳು, ಏನ್ ಹೇಳ್ತಿ ನೋಡು. ವಿಚಾರ ಮಾಡಕ್ಕೆ ಏನಾಯ್ತು ಗೆಳೆಯ? ಅಲ್ಲ ಮತ್ತೆ ನಿನ್ನೆ ನೀನು ಸಾವ್ಕಾರ ಲಗ್ನಕ್ಕೆ ಬಂದಿದ್ದೇನೆ. ಅಲ್ಲಲ್ಲಿ ನಾನು ಆಕಿ ಕೆಂಚವ್ವ ಇಬ್ರು ಕೂಡ ಲಗ್ನಕ್ಕೆ ಬಂದು ಎಲ್ಲಾ ಲಗ್ನದಾಗ ಓಡಾಡಿ ಲಗ್ನದ ವ್ಯವಸ್ಥೆ ಮಾಡಿ ಸಾವ್ಕಾರ ಕೂಡ ಅರ್ಬಿ ಆಯ್ರೆ ಮಾಡ್ಸ್ಕೊಂಡ್ ಬಂದಿವಿ. ಬಾಬಾ ಕಮಯ್ಯ ಮಾಡಿಲ್ಲಪ್ಪ ಮಗನ. ಅಲ್ಲ ನೀನು ಸಾವ್ಕಾರ ಕೊಡೊಂದ ಅರ್ಬಿ ಆಯಾರೆ ಮಾಡಿಸ್ಕೋಬೇಕಾದ್ರ ಅವ್ರಪ್ಪ ನೋಡ್ಕೊಂಡು ಸುಮ್ಮನಿದ್ ನಾನು ನಿಮ್ಗ ಕಟಿಲಿಲ್ಲ ನಾವ. ಅವ ಯಾಕೆ ಕಟ್ಟಿತಲ್ಲೇ? ನಮ್ಮ ಇಬ್ಬರನ್ನ ತೆಕ್ಕಿ ಬಡದು ಡೇಟ್ ನೋಡಿ ಮದುವೆ ಫಿಕ್ಸ್ ಮಾಡ್ತೀನಿ ಅಂತಂದು ಹೇಳೇನ. ಎಂತ ಸುದ್ದಿ ತಗದಿ ಓ ಮಗನ ನೀನ. ಕೆಂಚು ಟಮಾಟಿ ಕೆಂಪ ಕೆಂಪ ಮಾವ ಹೊಟ್ಟಿ ಬರ ಒಂದು ಪಂಪ. ಟಮಾಟಿ ಕೆಂಪ ಕೆಂಪ ಮಾವ ಹೊಟ್ಟಿ ಬರ ಒಂದು ಪಂಪ. ಕಾಣತೈತೆ ಹುಡುಗಿ ಕಾಣತೈತೆ ಏನ ಕನ್ನಡಗದಿನ ಭಾರಿ ಕಾಣತೈತೆ ಕಾಣತೈತೆ. ಹುಟ್ಟಕೊಂಡ ಪತ್ತಲ್ಲ ಮೆಟ್ಟಿಕೊಂಡ ಚಪ್ಪಲ ಸಿಕ್ಕ ಬರ ನಿಮ್ಮ ಹೆತ್ತಲ್ಲ ಅನಿಂದನ ಸುತ್ತಮುತ್ತಲ ಮಾವ ಸಿಗರಿಗತ್ತಲ ಗಾದಿ ಮೇಲೆ ಮಂಚ ಮಂಚದ ಮೇಲೆ ಗಾದಿ ಗಾದಿ ಮೇಲೆ ನಾ ಹೋರಿ ಅಳಗ್ಯಾಡ್ತೈತಿ ಇವ್ನ ಹೋರಿ ಅಳಗ್ಯಾಡ್ತೈತಿ ಇವ್ನ ಹೋರಿ ಅರೆ ನೈನೊಮ್ಮೆ ಸಪ್ಪನ ಸಪ್ಪನ ಸಜ್ಜನ ಸಜ್ಜನ ಬಿಲ್ಲಿ ಹೋಗಯ್ಯ ಸಜ್ಜನ ಬಿಲ್ಲಿ ಹೋಗಯ್ಯ ಸಜ್ಜನ ಬಿಲ್ಲಿ ಹೋಗಯ್ಯ ಅರೆ ಕಡಸಲ್ಲು ನೀನೆ ಎಲ್ಲೆಲ್ಲೂ ಸೇರುವೆ ನನ್ನನ್ನೇ ಸಾಗಿರುವೆ ನಡವೂರಾಗ ಕಡದರ ಕಡಿಲಿ ಕಡೆತನ ಬಿಡುವುದಿಲ್ಲ, ಬಿಟ್ಟರ ಜಾತಿ ಮಗನಲ್ಲ, ನಾ ತಿಳಿದಂಗ ಹಗರಿಲ್ಲ. ಹೌದಾ? ನಡವೂರಾಗ ಕಡದರ ಕಡಿಲಿ ಕಡೆತನ ಬಿಡುವುದಿಲ್ಲ, ಬಿಟ್ಟರ ಜಾತಿ ಮಗನಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮಪ್ಪ ನಾನಲ್ಲ, ಯಾರ ಅಂಜಗೆ ನನಗಿಲ್ಲ. ನಿಮ್ಮಪ್ಪ ನಾನಲ್ಲ, ಯಾರ ಅಂಜಗೆ ನನಗಿಲ್ಲ. ಏಯ್ ಪಡಬೇದಿ ಪಕ್ಕಿರುಗಳ ಹಂಗ್ಯಾಕ್ ತಳಕಿ ಹಾವು ಬಿದ್ದಂಗ್ ಬಿದ್ದಿರ್ರಿ?
ಬಾಬಾರ ನನ್ನ ಕೆಂಚು, ನೀನು ಬಂದ ಮೇಲೆ ನನಗಾತು ಕೋಲ್ ಮಿಂಚು. ಹಂಗಾದ್ರ ಇಬ್ರು ಕೂಡಿ ಏನ್ ಮಾಡ್ರಿ ಸಂಚು? ನಾವೇನ್ ಮಾಡೋಣ ಸಂಚು, ನಾನು ಅದೀನಿ ಅವನಿಕ್ಕಿಂತ ಕಿರಿ ಒಂದಿಂಚು. ಅಲ್ಲಲೇ ಮಗನ, ಆಗಲೇ ಏನನ್ನು ಹೇಳಿದಿಲ್ಲ. ಸಾವುಕಾರ ಲಗ್ನದಾಗ ಬಂದು ಬೀಗರಿಗೆ ತಾಟ ಹಾಕಿ ಸಾವುಕಾರದಿಂದ ಜೋಡಿ ಅರ್ವಿ ಮಾಡಿಸ್ಕೊಂಡು ಲಗ್ನ ಫಿಕ್ಸ್ ಮಾಡ್ಕೊಂಡು ನಾವು ಮಾತು ಹೇಳ್ದಿಲ್ಲ. ಈಗ ಬಿಚ್ಚಿ ಹೇಳು ಕೆಂಚಿನ ಮುಂದೆ ನೀನು ಏಜೆಂಟ್ ಸುದ್ದಿನ. ಅಲ್ಲ ಕೆಂಚು, ಸಾವುಕಾರ ಲಗ್ನಕ್ಕೆ ಹೋಗಿದ್ವಿ. ಹೋಗಿ ನಾವು ಸಾವುಕಾರನ ಕೈಲಿ ಅರ್ಬಿ ಆಯ್ರೆ ಮಾಡ್ಸ್ಕೊಂಬಂದೀವಿ ಅಂತಂದು ಈ ನನ್ನ ಮಗನ ಮುಂದೆ ಕನಸು ಬಿದ್ದಿತ್ತು ಅಂತಂದು ಹೇಳಿದ್ರ ಅದನ್ನ ಕರೆವ್ ಮಾಡಿ ಲಬ್ 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 ಹೊಯ್ಕೊಳಕತ್ತ ನೋಡವ. ಅಪ್ಪ ಏನ್ಲೇ ಕಳ್ಳ ಕುಳ್ಳ ನಿಮ್ಮ ಪಾಯಿಂಟ್ ಎಲ್ಲೋ ನಿನ್ನ ಮದುವೆ ಆಗೈತಿ, ನನ್ನ ಮದುವೆ ಫಿಕ್ಸ್ ಆಗೈತಿ ಅಂತ ಹೇಳಿದ ನನ್ನ ಹೊಟ್ಟೆಯಾಗ ಕಾರ ಕಲಿಸಿದಂಗ ಆಗಿಬಿಟ್ಟಿತ್ತು. ಈಗ ನನ್ನ ಜೀವ ಉಳಿಯಿತು ನೋಡು. ಅಲ್ಲ ಬಾಳ ಹಾರಾಡಕತ್ತಳ ಕಳ್ಳ ಹೌದೇನ್ಲೇ ಖುಷಿ ಜಾಸ್ತಿ ಹೇಗೈತಿ. ಊರಿಗೆ ಸುಳ್ಳು ಮತ್ತೆ ಯಾಕಪ್ಪ ಸುಮ್ಮನೆ ಮಾತಾಡೋದು ಬೇಡ, ಬೇಡ ಒಗದ ಹೋಗ್ಬಿಡ. ಹೋಗಿ ಒಂದ ಹೋಗಿ ಹೋಗಿ ಹೇಳು ಮಾಮ ಎಲ್ಲಿಗೆ? ಏನ್ ಇಟ್ಕೊಳ್ಳಿ ಹೇಳು ಮಾಮ. ಓಯ್, ಯಾವ ನನಗಿಂಡಿ ಕಣ್ಣಲ್ಲಿ ಅನ್ಸೋ ತಿಂಡಿದ್ರು ಬಾಬೇಕಾರ ನೀನ. ಏ ಬಂದಿರಲ್ಲ ಇಲ್ಲ ಹೌದು ಏನ್ ಮಾಡ್ತಾರ? ಗುಂಡಿಗೆ ತಿಳ್ಬಳಿ ಆಡುತ್ತಾರೆ. ನಾಡಿನ ಚಕ್ರ ಕೋಟೆಯರ ಅಧಿಪತಿರಲ್ಲಿ ನಾನೊಬ್ಬ ಚಕ್ರಾಧಿಪತಿ. ಅಣ್ಣನ ಆಜ್ಞೆಂತ ಪಡೆದ ಪಾಂಡವರು ಕುರು ಸಾಮ್ರಾಜ್ಯವನ್ನೇ ಮೆಟ್ಟಿ ನಿಂತರು. ಈ ನನ್ನ ಅಣ್ಣನ ಆಜ್ಞೆಯನ್ನು ಪಡೆದ ನಾನು ಯಾವ ಸಾಮ್ರಾಜ್ಯವನ್ನು ಮೆಟ್ಟಬೇಕು ಒಂದು ತಿಳಿಯದಾಗಿದೆ.
ಈಗಂತಲೂ ಆ ರಂಗನಾಥನ ಚಕ್ರಕೋಟೆಗೆ ಧಾವಿಸಿದ್ದೇನೆ. ಈ ಬುಸುಗುಡುವ ನನ್ನ ನಾಗರ ಹೆಡೆಗೆ ನೆರಳಿಗೆ ಬದುಕುವ ನನ್ನ ಭಾಗ್ಯ ನಾನೊಂದದ್ದು ನೆರವೇರಿಸಿಕೊಟ್ಟರೆ ಈ ಅರಮನೆಗೆ ಅಧಿಪತಿ ನಾನಾಗುತ್ತೇನೆ. ಭಾಗ್ಯ, ಏ ಭಾಗ್ಯ, ಬಂದರಿ. ಅದೇನು ರಾಯರು ಜೋರಾಗಿ ನಗುತ್ತಿದ್ದಿರಲ್ಲ, ತೆಗೆದುಕೊಳ್ಳಿ ಹಾಲನ್ನು. ಇದೇನೇ ಭಾಗ್ಯ, ಸ್ವಲ್ಪನೂ ಸಕ್ಕರೆನೇ ಹಾಕಿಲ್ವಲ್ಲ ಇದರಲ್ಲಿ? ಇಲ್ಲ ರೀ, ಸಕ್ಕರೆ ಹಾಕಿದ್ದೀನಿ ನಾನು. ಹೌದಾ? ಬೇಕಾದ್ರೆ ಕುಡ್ ನೋಡಿ ನೀನ. ಯಾಕೆ ಸುಳ್ಳು ಹೇಳ್ತೀರಾ ನೀವು? ಇದಕ್ಕೆ ತುಂಬಾ ಸಕ್ಕರೆ ಆಗಿದೆ ರೀ. ಎಲ್ಲಿ ನೋಡೋಣ. ನಿನ್ನ ಅದರದ ಸವಿಜೇನು ಈ ಹಾಲಿನಲ್ಲಿ ಬೆರೆತು ಮೊನ್ನೆ ನಿನ್ನೆಗಿಂತ ತುಂಬಾನೇ ಸಿಹಿಯಾಗಿದೆ. ಚೀ ಹೋಗ್ರಿ, ಬಹಳ ತುಂಟರೋ ನೀವು. ತುಂಟತನ ಮಾಡಿಯೇ ಕಣೆ ನಾನಿನ್ನ ಪಡೆದಿದ್ದು. ನಿನ್ನನ್ನು ಪಡೆಯಬೇಕಾದರೆ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ನಾನಿನ್ನ ಕೈ ಹಿಡಿದಿದ್ದೇನೆ. ಮೊದಲು ಈ ನನ್ನ ಅದರಗಳಿಗೆ ನಿನ್ನ ಸಿಹಿ ಜೇನಿನ ಅಭಿಷೇಕ ಮಾಡು. ಅಂತ ಅಭಿಷೇಕಕ್ಕೆ ಮಹಾ ಮಜ್ಜನವನ್ನೇ ಮಾಡಿಸುವೆ. ಆದ್ರೆ ಪ್ರಥಮ ರಾತ್ರಿಯಲ್ಲಿ ನಡೆದ ಅನುಭವಗಳು ಸಾಯಿವರೆಗೂ ಶಾಶ್ವತ ಅಲ್ವೇನ್ರಿ? ಹಾಗಂತ ಈ ನಿನ್ನ ನಳುಕುವ ಬಳವನ್ನು ತುಳುಕಿಸಿ ಕಲುಕಿಸಿ ನನ್ನ ಮನವನ್ನು ತಣಿಸು ಬಾ. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಪರಿಬಾರೆ, ಮತ್ತು ಸಿಹಿ ಮುತ್ತು ನೀಡೋ, ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸನಿಹಕ್ಕೆ. ಆಕ್ಚುಲಿ ಚೆನ್ನಾಗಿರೋದು. ಹೌದು, ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸನಿಹಕ್ಕೆ. ನನ್ನೊಲವೇ
ಸಿಹಿ ಮುತ್ತು ಕೊಡುವೆಯ ಸಿಹಿ ಮುತ್ತಿನ ಸಿಹಿ ಮುತ್ತಿನ ಅದೇನೋ ಆಸೆ ಅಂದ್ರಲ್ಲ, ಇದೇನ್ರಿ? ಇದೆಲ್ಲ ಭಾಗ್ಯ ಮತ್ತೊಂದು ಮಹಾದಾಸೆ ಇದೆ. ಅಂದ್ರೆ ನನ್ನ ಮುಂದೆ ಹೇಳಲಾರದಂತ ಆಸೆನಾ? ಅದು ನಿನ್ನಿಂದ ಸಾಧ್ಯನಾ? ರೀ, ನಿಮ್ಮ ಕೈ ಹಿಡಿದ ಈ ಭಾಗ್ಯನಿಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ಖಂಡಿತವಾಗಿ ಹೇಳಿ, ನಿಮ್ಮ ಆಸೆಯನ್ನು ನಾನು ನೆರವೇರಿಸುತ್ತೇನೆ. ಸತ್ಯವಾಗ್ಲೂ ಹೇಳ್ತಾ ಇದೀಯಾ ಭಾಗ್ಯ? ರೀ, ನನ್ನಾನೇ ನಿಮ್ಮಾನೇ. ನಿಮ್ಮ ಆಸೆಯನ್ನು ಈಡೇರಿಸದೆ ಹೋದ್ರೆ ನಾನು ನಿಮ್ಮ ಸತಿ ಅಲ್ಲ, ಸತಿ ಸೂರ್ಯ ಅಂತ ತಿಳಿದುಕೊಳ್ಳಿ. ನನ್ನ ಜಮೀನ್ದಾರನ ಮೇಲಾಣಿಗೂ ಸತ್ಯ ರೀ. ಭಾಗ್ಯ ಭಾಗ್ಯ ಭಾಗ್ಯ, ನೀನು ಎಂತಹ ಜಾಣೆ ಕಣೆ ನೀನು. ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡಲು ಅಣ್ಣನಿಗೆ ಗೊತ್ತಿಲ್ಲದೆ 150 ಕೋಟಿ ರೂಪಾಯಿಯಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ಟಲು ನಿಂತಿದ್ದೇನೆ. ಅದಕ್ಕೆ ಈಗ ಹಣವಿಲ್ಲದೆ ಅರ್ಧಕ್ಕೆ ನಿಂತು ಹೋಗಿದೆ. ಈಗ ನಿಮ್ಮ ಅಣ್ಣನಿಂದ ನೀನು ಏನಾದರೂ ನನಗೆ 25 ಕೋಟಿ ರೂಪಾಯಿ ವ್ಯವಸ್ಥೆ ಮಾಡಿಕೊಟ್ರೆ ನಾನು ಬದುಕಿ ಉಳಿತೀನಿ ಭಾಗ್ಯ. ಇಲ್ಲಾಂದ್ರೆ ನಾನು ಸಾಯ್ತೀನಿ ಕಣೆ, ಸಾಯ್ತೀನಿ. ಸ್ವಾಮಿ, ಇದೆಂತ ಕಠಿಣ ಪ್ರಸಂಗ ಬಂದೊದಗಿತು ಈ ನನ್ನ ಬಾಳಿನಲ್ಲಿ. ರೀ, ನೀವೀಗ ಆಳ್ಬೇಡಿ. ನೀವು ಸತ್ರೆ ನಾನು ಬದುಕ್ತೀನಿ ಅಂತ ತಿಳಿದುಕೊಂಡಿದ್ರ? ಖಂಡಿತವಾಗಿ ಇಲ್ಲ ಸ್ವಾಮಿ, ಇಲ್ಲ. ಎಷ್ಟೇ ಕಷ್ಟನೇ ಬರಲಿ, ಈಗಲೇ ಹೋಗಿ ನಮ್ಮ ಅಣ್ಣನಿಗೆ ವಿಷಯ ತಿಳಿಸಿ ನಾನು ಹಣದ ವ್ಯವಸ್ಥೆ ಮಾಡ್ತೀನಿ. ನೀವು ನಗ್ತಾ ಇದ್ರೆ ಅದೇ ಸ್ವರ್ಗ ರೀ ನನಗೆ. ನಿನ್ನ ಕೈ ಹಿಡಿದ ನಾನೇ ಧನ್ಯ ಕಣೆ. ಹಾ, ವ್ಯವಸ್ಥೆ ಮಾಡಿಕೊಂಡು ಬೇಗ ಬಂದ್ಬಿಡು, ನಾನಿನ್ನು ಹೋಗ್ತೇನೆ. ಹೇ ದೇವ, ಇದೆಂತ ವಿಷಮ ಪರೀಕ್ಷೆ ಬಂದೊದಗಿತು ಈ ನನ್ನ ಬಾಳಿನಲ್ಲಿ. ಆದರೂ ನನ್ನ ಗಂಡ ಉಳಿಯಲೇಬೇಕು. ತಂಗಿ ಭಾಗ್ಯಶ್ರೀ, ದಿನ ದಿನ ಹುಣ್ಣಿಮೆ ಚಂದ್ರನಂತೆ ಹೊಳೆಯುವ ನಿನ್ನ ಮುಖವು ಇಂದು ಏಕೋ ಬಾಡಿದೆ ಅಂತ ಆಗಿದೆಯಲ್ಲಮ್ಮ. ನಿನಗಾವ ಚಿಂತೆ ಆವರಿಸಿದೆ ತಂಗಿ? ಹೇಳು, ಹೇಳಮ್ಮ, ಹೇಳು. ಅದಕ್ಕೆಲ್ಲ ನಾನಿದ್ದೇನೆ. ನಿಮ್ಮ ಯಜಮಾನರು ಊರಿಗೆ ಹೋದ್ರಣ್ಣ? ಅವರ ಹಿಂದೆನೆ ಹೋಗಲಿಲ್ಲಂಬ ಚಿಂತೆ ಏನಮ್ಮ? ಇಲ್ಲಣ್ಣ. ಮತ್ತಾವ ಚಿಂತೆ ಆವರಿಸಿದೆಯಾ ತಂಗಿ ನಿನಗೆ? ನೀನು ಬೇಡಿದ್ದಾಗ ಬೇಡಿದ್ದನ್ನೇ ಕೊಡುವ ಕಾಮಧೇನು ಕಲ್ಪವೃಕ್ಷ ನಾನಿರುವಾಗ
ನನಗೆ ಒಬ್ಬಳ ತಂಗಿಯಾದ ನೀನು ಈ ಅಣ್ಣನೆದರು ಅಳಬಾರದು. ಹೇಳಮ್ಮ, ಹೇಳು, ನಿನಗಾವ ಚಿಂತೆ ಆವರಿಸಿದೆ? ಅಲ್ಲ, ನಮ್ಮ ಯಜಮಾನರು ಸ್ವಂತ ಫ್ಯಾಕ್ಟ್ರಿ ಕಟ್ಟುವುದಕ್ಕೆ ಹೋಗಿ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ನಮ್ಮಣ್ಣನಿಗೆ ವಿಷಯವನ್ನು ತಿಳಿಸಿ ಹಣ ತರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೇನಣ್ಣ ನಾನು. ತಂಗಿ, ಇದು ಎಂತ ವಿಚಿತ್ರ ಮಾತಮ್ಮ. ಅಗ್ನಿ ಪರೀಕ್ಷೆಯೇ ನಡೆಯುತ್ತಲ್ಲ ತಂಗಿ. ಎಷ್ಟು ಬೇಕಂತ ತಂಗಿ? 20 ಕೋಟಿ ಹಣ ಬೇಕಂತನ ತಂಗಿ. 20 ಕೋಟಿಯೇ? ಹೌದಣ್ಣ. ಇಲ್ಲ ಅಂದ್ರೆ ನಮ್ಮ ಯಜಮಾನ್ರು ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ. ನಾನೀಗ ಏನ್ ಮಾಡ್ಲಿ ಅಣ್ಣ? ತಂಗಿ, ತಂಗಿ, ಇಂಥ ಕಠೋರ ಪರೀಕ್ಷೆಯಮ್ಮ ನನಗೆ. ಕಠಾರಿ ವೀರನಂತೆ ನೀಟಾಗಿ ತಲೆ ಎತ್ತಿ ಬಾಳಿದ ನಿನ್ನಣ್ಣ ನಿನ್ನ ಮಾತಿನಿಂದ ಸೋತು ಆಘಾತಗೊಂಡನಮ್ಮ, ಆಘಾತಗೊಂಡನು. ನನ್ನ ತಮ್ಮ ವೀರಭದ್ರ ಹೇಳಿದ ಮಾತು ಸತ್ಯವೇ. ಅಣ್ಣ, ನೀನು ಯಾವುದನ್ನು ನಂಬುತ್ತೀಯೋ ಅದು ನಿನಗೆ ಒಂದು ದಿನ ಮೃತ್ಯು ಆಗುತ್ತಿದೆ ಅಂತ ಹೇಳಿದ ಮಾತು ಈಗ ನಿಜವಿರಬಹುದೇ ತಮ್ಮ ವೀರಭದ್ರ? ಯಾಕಂತಿ ಬಿಡಲ್ಲ. ತಾಯಿ ಇಲ್ಲದ ತಪ್ಪಲಿಯಾದ ನನಗೆ ನಿನ್ನ ಪ್ರಾಣವನ್ನೇ ಕೊಡುತ್ತೇನೆ ಅಂತ ನೀನು ಇವತ್ತು ಈ ರೀತಿ ಮಾತನಾಡುವುದು ಸರಿ ಏನನ್ನ? ತಂಗಿ, 20 ಕೋಟಿ ಹಣವಂದರೆ ಇದು ಸಾಮಾನ್ಯವೇ? ಇದಕ್ಕೆ ನನ್ನ ತಮ್ಮ ಅಣ್ಣ, ತಂಗಿ, ಈಗೇಕೆ ನೀವು ಕಣ್ಣೀರು ಹಾಕುತ್ತಿರುವಿರಿ? ಯಾಕೆ ನಿಮ್ಮಿಬ್ಬರಲ್ಲಿ ಈ ಕಣ್ಣೀರು? ಕಾರಣ ಏನು ಹೇಳಿ? ಯಾರಾದ್ರೂ ನಿಮಗೆ ಬೈದರೆ ಇಲ್ಲ ತಂಗಿಗೆ ಏನಾದ್ರೂ ಅಪಮಾನವೇ? ಹಾಗಿದ್ರೆ ಬೇಗ ಹೇಳಣ್ಣ, ಈಗಲೇ ಹೋಗಿ ಆ ಪಾಪಿಯ ರುಂಡವನ್ನು ತೆಗೆದು ಹಾಕಿ ಬರ್ತೇನೆ. ಅದೇನಿಲ್ಲ ಸೋದರ, ಸಮಾಧಾನ ಮಾಡಿಕೋ. ಅಣ್ಣನ ಕಣ್ಣಲ್ಲಿ ಕಣ್ಣೀರು ತರಿಸಿದ ನನಗೆಲ್ಲಿದೆಯಣ್ಣ ಸಮಾಧಾನ? ಹಿಂದೆ ಮಹಾಭಾರತದಲ್ಲಿ ಅಣ್ಣ ಧರ್ಮರಾಜನ ಮಾತನ್ನು ನಡೆಸುವುದಕ್ಕಾಗಿ ಅವನ ಒಂದು ಹನಿ ರಕ್ತ ಭೂಮಿಗೆ ಚೆಲ್ಲಿದಾಗ ಆ ಅರ್ಜುನ ಅವನ ಕೋಶ ದೇಶ ನಾಶ ಮಾಡುತ್ತಲ್ಲದೆ ಅವನ ರುಂಡವನ್ನು ತೆಗಿತೀನಿ ಅಂತ ಅಜ್ಞಾತವಾಸ ಮಾಡಿದ್ದ. ಅದರಂತೆ ಈಗ ನಾನು ನಿನಗೆ ಪ್ರತಿಜ್ಞೆ ಮಾಡುತ್ತೇನೆ. ಹೇಳಣ್ಣ, ಅದೇನಂತ? ಭದ್ರ, ನಿಲ್ಲಿಸೋ ನಿನ್ನ ಪ್ರತಿಜ್ಞೆಯನ್ನು. ಯಾಕಣ್ಣ, ಈ ನಿನ್ನ ತಮ್ಮನ ಭುಜ ಬಲದ ಮೇಲೆ ನಿನಗೆ ಅನುಮಾನವೇ? ರಾಮ ಲಕ್ಷ್ಮಣರಂತಿರುವ ನಾವಿಬ್ಬರು ಜಮೀನ್ದಾರ್ ಮನೆತನದವರೇ. ಸತ್ಯಕ್ಕಾಗಿ ಧರ್ಮಕ್ಕಾಗಿ ಹಗಲು ಕೊಟ್ಟರೆಂದು ಇಡೀ ನಾಡಿಗೆ ನಾಡಿ ಹಾಡಿ ಹೊಗಳುತ್ತಿರುವಾಗ ನಮಗೆ ಕಣ್ಣ ಭಯ. ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಾನು ನಿನಗೆ ಮಾತು ಕೊಡುತ್ತೇನೆ ಅಣ್ಣ. ನೀನು ಯಾವನಾದರೂ ನನ್ನ ಮನೆತನಕ್ಕೆ ಕೇಡು ಬಗೆದಿದೆ ಆದರೆ ಈಗಲೇ ಹೋಗಿ ಅವನ ರುಟ್ಟವನ್ನೇ ಚಂಡಾಡುತ್ತೇನೆ. ಹೇಳಣ್ಣ, ಅದೇನಂತ? ಆ ಸಮಯ ಈಗ ಬಂದಿಲ್ಲ ತಮ್ಮ, ಇದೇ ಬೇರೆ. ಮಾವ, ನೀವಿರುವಾಗ ಎಲ್ಲವೂ ತಾನೇ ಸರಿ ಹೋಗುತ್ತದೆ ಮಾವ. ಬಲಶಾಲಿ ಭೀಮನಂತ ನನ್ನ ತಮ್ಮನಿರುವಾಗ ನನಗೆ ಯಾಕವ ಭಯ? ಹಾ ತಮ್ಮ, ತಂಗಿ ಯಜಮಾನರಿಗೆ ಅದೇನೋ ಹಣವಂತೆ, ಅದನ್ನು ನಾನೇ ಕೊಡಬೇಕಾಗಿದೆ. ಅಣ್ಣ, ಹಣವಂತರಿಗೆ ಹಣ ಬೇಕೆಂದರೆ ಅಣ್ಣ, ಈ ಮಾತಿನಲ್ಲಿ ಏನೋ ನನಗೆ ಸಂಶಯ ಕಾಡುತ್ತಿದೆ ಅಣ್ಣ, ಕಾಡುತ್ತಿದೆ. ಯೋಚನೆ ಮಾಡೋಣ. ಇದರಲ್ಲಿ ಏನಾದ್ರೂ ಅಡಗಿರ್ಲೇಬೇಕು. ಇದರಲ್ಲೇನಾದ್ರೂ ಯಾವನಾದ್ರೂ ಮೂಗು ತುಳಿತಿದ್ದೆ ಆದ್ರೆ ಅವರು ಯಾರು ನನ್ನ ಕೈಯಲ್ಲಿ ಉಳಿಯೋದಿಲ್ಲ. ವಿಚಾರ ಮಾಡಿ ಹೇಳಣ್ಣ ಈ ನಿನ್ನ ತಮ್ಮನಿಗೆ. ಆಯ್ತು, ಇಬ್ಬರು ಯೋಚಿಸಿ ತಂಗಿಯ ದುಃಖವನ್ನು ಕಡಿಮೆ ಮಾಡೋಣ. ಸಾಧ್ಯವಾದರೆ ಸೇಟರ ಬಳಿ ವ್ಯವಸ್ಥೆ ಮಾಡೋಣ. ಬನ್ನಿರಿ, ಎಲ್ಲರೂ ಒಳಗಡೆ ಹೋಗೋಣ.